ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಅನ್ನು. ಮುಖ್ಯವಾಗಿ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ಲೈವ್ ಅಲ್ಲಿ ಏನೆಲ್ಲ ನಡೀತು, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯಾರಿಗೆಲ್ಲ ಲೆಟರ್ ಸಿಕ್ತು, ಯಾರಿಗೆಲ್ಲ ಲೆಟರ್ ಸಿಗ್ಲಿಲ್ಲ, ಯಾವ ರೀತಿ ಎಲ್ಲ ಟಾಸ್ಕ್ ಇತ್ತು, ಅಲ್ಲಿ ಮನೆ ಮಂದಿ ಚಾಯ್ಸ್ ಇತ್ತಾ ಇಲ್ಲ ಪರ್ಸನ್ ಆಗಿ ಟಾಸ್ಕ್ ಆಡಬೇಕಾಗಿತ್ತಾ, ಬಿಗ್ ಬಾಸ್ ರೂಲ್ಸ್ ಯಾವ ರೀತಿ ಇತ್ತು, ಮುಖ್ಯವಾಗಿ ಈ ವಿಡಿಯೋದಲ್ಲಿ ಯಾರು ನಾಮಿನೇಟ್ ಆದ್ರು, ಯಾರು ಸೇವ್ ಆದ್ರು, ಟಾಸ್ಕ್ ಯಾವ ರೀತಿ ಇತ್ತು ಅಂತ ತುಂಬಾ 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 ಒಳ್ಳೆ ವಿಡಿಯೋ ಇದೆ. ಕಂಪ್ಲೀಟ್ ಆಗಿ ಅಪ್ಡೇಟ್ ಇರುತ್ತೆ, ಲೈವ್ ಅಪ್ಡೇಟ್ ಏನೆಲ್ಲ ಆಯ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಂದ್ರೆ ಮುಖ್ಯವಾಗಿ ಟಾಸ್ಕ್ ಯಾವ ರೀತಿ ಇತ್ತು, ಯಾರು ಲೆಟರ್ ಸಿಕ್ತು, ಯಾರೆಲ್ಲ ಕಣ್ಣೀರ್ ಹಾಕಿದ್ರು, ಯಾರೆಲ್ಲ ಕನ್ನಿಂಗ್ ಮಾಡಿದ್ರು, ಮುಖ್ಯವಾಗಿ ಯಾರೆಲ್ಲ ಕನ್ನಿಂಗ್ ಮಾಡಿದ್ರು. ಯಾಕಂದ್ರೆ ಒಂದು ಲೆಟರ್ ಬಂದಾಗ ಯಾವ ರೀತಿ ಎಲ್ಲ ಗ್ರೂಪಿಸಮ್ ಮಾಡಿ ಲೆಟರ್ ಸಿಗದ ಹಾಗೆ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ರಕ್ಷಿತಾ ಮತ್ತು ರಾಶಿಕಾ ಲೆಟರ್ ಬಂದಾಗ ಕಂಪ್ಲೀಟ್ ಆಗಿ ಕಣ್ಣೀರ್ ಹಾಕ್ತಾರೆ ಇಬ್ರು. ರಾಶಿಕಾ ಮತ್ತು ರಕ್ಷಿತಾ ಅಲ್ಲಿ ಮಾಡಿದ ಒಂದು ಸಣ್ಣ ಗ್ರೂಪಿಸಮ್ ಇಂದ ಒಂದು ಲೆಟರ್ ಏನಾಗುತ್ತಂತ ಮುಂದೆ ಮಾತಾಡೋಣ ಕಂಪ್ಲೀಟ್ ಆಗಿ. ಇನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ದಲ್ಲ ಯಾರೆಲ್ಲ ಸೇವ್ ಆದ್ರು, ಯಾರಿಗೆಲ್ಲ ಲೆಟರ್ ಸಿಕ್ತು, ಇನ್ನು ಯಾರಿಗೆ ಲೆಟರ್ ಬರಬೇಕಾಗಿದೆ, ಸೇವ್ ಆಗಿದ್ಯಾರು, ನಾಮಿನೇಟ್ ಆಗಿದ್ದರು, ಉಳಿದವರು ಯಾರು, ಕಂಪ್ಲೀಟ್ ವಿಡಿಯೋ ಇರುತ್ತೆ. ಅದಾದ್ಮೇಲೆ ನಮ್ಮ ರಘು ಅವರು ಮತ್ತೆ ಹೆಣ್ಮಕ್ಳಿಗೆಲ್ಲ ಒಂದು ಫೈಟ್ ಆಗುತ್ತೆ, ಆರ್ಗ್ಯುಮೆಂಟ್ ಆಗುತ್ತೆ, ಗಂಡು ಹೆಣ್ಣು ಅಂತ ಬಂದಾಗ ಆ ವಿಷಯದ ಬಗ್ಗೆ. ಅದಾದ್ಮೇಲೆ ಲವ್ ಬರ್ಡ್ಸ್ ಅಂತ ನೀವು ಬೈತೀರಾ, ಬಟ್ ಕ್ಯಾಮ್ರಾಮನ್ ಅದೇ ರೀತಿ ತೋರಿಸ್ತಾ ಇದ್ದಾನೆ, ಅದೇ ರೀತಿ ಫೋಕಸ್ ಮಾಡ್ತಾ ಇದ್ದಾನೆ ನಮ್ಮ ರಾಶಿಕಾ ಸೂರಜ್ ಅವ್ರ ಮೇಲೆ. ಹಗಲೆಲ್ಲ ಲೈವ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಅವ್ರ ಮೇಲೆನೆ ಕ್ಯಾಮ್ರಾ ಫೋಕಸ್ ಇತ್ತು. ಆ ಟೈಮಲ್ಲಿ ಅವ್ರ ಒಂದು ಒಳ್ಳೆ ಫ್ರೆಂಡ್ಶಿಪ್, ಫ್ರೆಂಡ್ಸ್ ಅಂತೀರ ಫ್ರೆಂಡ್ಶಿಪ್ ಯಾವ ರೀತಿ ಎಲ್ಲ ಮಾತಾಡ್ತಾ ಇದ್ರು, ಏನೆಲ್ಲ ಮಾತಾಡ್ತಾ ಇದ್ರು, ಏನೆಲ್ಲ ಮಾಡ್ತಾ ಇದ್ರು, ಏನೆಲ್ಲ ಹೊರಗಡೆ ಪೋಟ್ರೆ ಆಯ್ತು ಲೈವ್ ಅಲ್ಲಿ ಅಂತ ಮಾತಾಡೋಣ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಕೊನೆವರೆಗೂ. ತುಂಬಾ ಅಪ್ಡೇಟ್ ಇರೋ ವಿಡಿಯೋ, ಒಂದು ಮಾಹಿತಿ ಇರೋ ವಿಡಿಯೋ. ಈ ವಿಡಿಯೋ ಕೊನೆವರೆಗೂ ನೋಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ದಯವಿಟ್ಟು ಲೈಕ್ ಮಾಡಿ, ದಿಸ್ ಇಸ್ ರಿಕ್ವೆಸ್ಟ್. ಕಷ್ಟಕ್ಕೆ ಒಂದು ಸಣ್ಣ ಒಂದು ಲೈಕ್ ಕೊಟ್ರೆ ಮತ್ತೆ ವಿಡಿಯೋ ಮಾಡೋಕ್ಕೆ ನನಗೆ ಮತ್ತೆ ತುಂಬಾ ಖುಷಿ ಆಗುತ್ತೆ, ಉತ್ಸಾಹ ಕೂಡ ಬರುತ್ತೆ, ಮಾಡೋಣ ಅಂತ ಒಂದು ಹುಮ್ಮಸ್ಸು ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ DD TV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ಅಫಿಷಿಯಲ್ ಆಗಿ ನಾನು ಮಾಡೋ ವಿಡಿಯೋಸು, ಅಪ್ಡೇಟ್ಸು, ಪ್ರೋಮೋಸು, ಎಪಿಸೋಡ್ ರಿವ್ಯೂಸ್ ಎಲ್ಲ ಸಿಗುತ್ತೆ. ದಯವಿಟ್ಟು ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ. ಇನ್ನು ವಿಷಯಕ್ಕೆ ಬಂದ್ಬಿಡೋಣ. ನಾವು ಮುಖ್ಯವಾಗಿ ಲೈವ್ ಅಲ್ಲಿ ಏನೆಲ್ಲ ಆಯ್ತಂತ ಆಮೇಲೆಲ್ಲ ಮಾತಾಡೋಣ. ಈ ವೀಕಲ್ಲಿ ಈ ತನಕ ಈವರೆಗೂ ನಾಮಿನೇಟ್ ಆಗಿದ್ದಾರು, ಯಾರಿಗೆಲ್ಲ ಲೆಟರ್ ಸಿಕ್ತು, ಸೇವ್ ಆಗಿದ್ದಾರೆ ಅಂತೆಲ್ಲ ಫಸ್ಟ್ ಅದು ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಅದಕ್ಕೋಸ್ಕರ ನೀವು ಕಾಯ್ತಾ ಇರ್ತಾರ, ಅದು ಲಾಸ್ಟ್ ಹೇಳ್ಬೇಕು, ಬಟ್ ಇಲ್ಲೇ ಮುಂಚೆನೆ ಹೇಳ್ಬಿಡ್ತೀನಿ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಈ ವಾರ ಸೇವ್ ಆಗಿತ್ತು ಯಾರಂತ ತಗೊಂಡ್ರೆ, ಮುಖ್ಯವಾಗಿ ನಿನ್ನೆ ನೋಡಿರ್ತಾರ ಧನುಷ್ ಅವರು ಅಂತ ತಗೊಂಡಾಗ ಅಭಿಷೇಕ್ ಅವ್ರು ಸೇವ್ ಆಗ್ತಾರೆ, ಧನುಷ್ ನಾಮಿನೇಟ್ ಆಗ್ತಾನೆ. ಅದಾದ್ಮೇಲೆ ನಮ್ಮ ರಾಶಿ ಅವ್ರು ಸೇವ್ ಆಗ್ತಾರೆ. ರಾಶಿ ಸೇವ್ ಆದಾಗ ಈ ಸೇವ್ ಆದ ಕಂಟೆಸ್ಟೆಂಟ್ಗಳು ಅಭಿ, ಆಮೇಲೆ ರಾಶಿ, ರಘು, ಮಾಳು ವಿಷಯ ಬಂದಾಗ ನಮ್ಮ ಚಂದ್ರು ಅವರು ನಮ್ಮ ಧ್ರುವ ಅವರಿಗೆ ಒಂದು ಅವಕಾಶ ಕೊಟ್ಟಾಗ ಆರ್ಗ್ಯುಮೆಂಟ್ ಮಾಡ್ಕೋಬೇಕಂದಾಗ ಅವರಿಬ್ರು ಆರ್ಗ್ಯುಮೆಂಟ್ ಅಲ್ಲಿ ಸೋಲ್ತಾರೆ, ನಮ್ಮ ಮಾಳು ಗೆಲ್ತಾರೆ. ಆದ ಕಾರಣ ಮಾಳು ಈ ವಾರ ಸೇವ್ ಆಗ್ತಾರೆ. ಧ್ರುವ ಅವರು ಮತ್ತೆ ನಮ್ಮ ಚಂದ್ರ ಅವರು ನಾಮಿನೇಟ್ ಆಗ್ತಾರೆ. ಕೊನೆಯಲ್ಲಿ ಹೇಳ್ತೀನಿ ಯಾರೆಲ್ಲ ನಾಮಿನೇಟ್ ಆಗ್ಯಾರಂತ. ಇವರ ಮೂರ ಕಾನ್ವೆಷನ್ ಅಲ್ಲಿ ಇಬ್ರು ನಾಮಿನೇಟ್ ಆಗ್ತಾರೆ. ಅದೇ ರೀತಿಯಾಗಿ ರಾಶಿ ಅಂತ ಬಂದಾಗ, ರಾಶಿ ಟೈಮಲ್ಲಿ ನೀವು ಪ್ರೋಮೋ ನೋಡಿರ್ತಾರ, ಆ ಪ್ರೋಮೋ ಬಂದಾಗ ಸ್ಪಂದನ್ ಅವರು ಮತ್ತೆ ನಮ್ಮ ಸೂರಜ್ ಅವರು ನಾಮಿನೇಟ್ ಆಗ್ತಾರೆ, ರಾಶಿ ಅವರು ಸೇವ್ ಆಗ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಸುಧೀರ್ ಅವರು ಮತ್ತೆ ನಮ್ಮ ರಘು ಅವರಿಗೆ ಒಂದು ಅವಕಾಶ ಇರುತ್ತೆ. ಆ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂದ್ರೆ, ಅಲ್ಲೆಲ್ಲ ಲೆಟರ್ಸ್ ಎಲ್ಲ ಬಿಸಾಕಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಆ ಲೆಟರ್ಸ್ ಎಲ್ಲ ಬಿಸಾಕಿದಾಗ ಅವ್ರು ಹೋಗಿ ಅದ್ರಲ್ಲಿ ಲೆಟರ್ ಅಲ್ಲಿ ಚಾಯ್ಸ್ ಮಾಡಬೇಕು. ಅವ್ರಿಗೆ ಟೈಮರ್ ಇರುತ್ತೆ. ಆ ಟೈಮರ್ ಒಳಗಡೆ ಯಾರಾದ್ರೂ ಲೆಟರ್ ಪಿಕ್ ಮಾಡ್ತಾರೋ ಅವರು ಸೇವ್ ಆಗ್ತಾರೆ. ಆ ಲೆಟರ್ ಹುಡುಕ್ಬೇಕಾದ್ರೆ ನಮ್ಮ ಸುಧೀರ್ ಅವರು ಸೋಲ್ತಾರೆ, ರಘು ಅವರು ಗೆಲ್ತಾರೆ. ಆದ ಕಾರಣ ರಘು ಅವರು ಕೂಡ ಈ ವಾರ ನಾಮಿನೇಟ್ ಇಂದ ಸೇವ್ ಆಗಿದ್ದಾರೆ, ಅವ್ರಿಗೂ ಕೂಡ ಲೆಟರ್ ಸಿಕ್ಕಿದೆ. ಟೋಟಲ್ ಆಗಿ ಈವರೆಗೂ ಸಿಕ್ಕಿರೋ ಲೆಟರ್ಗಳು ಯಾರ್ಯಾರಿಗಂದ್ರೆ, ರಘು ಅವ್ರ ಲೆಟರ್ ಸಿಕ್ಕಿದೆ, ಅಭಿಗ್ ಲೆಟರ್ ಸಿಕ್ಕಿದೆ ಗೊತ್ತಿರುತ್ತೆ, ರಾಶಿಗೆ ಲೆಟರ್ ಸಿಕ್ಕಿದೆ, ಮಾಳವ್ರ ಲೆಟರ್ ಸಿಕ್ಕಿದೆ. ಈ 4 ಜನಕ್ಕೆ ಲೆಟರ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಂದ್ರೆ, ಕಂಪ್ಲೀಟ್ ಆಗಿ ನಾನು ಲೈವ್ ನೋಡಿದಾಗ ರಾಶಿಕಾ ಮತ್ತು ರಕ್ಷಿತಾ ಅವರಿಗೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಏನಂತ ಅಂದ್ರೆ, ಮನೆಯವರು ಚರ್ಚೆ ಮಾಡಿ ಯಾರಿಗೆ ಲೆಟರ್ ಕೊಡ್ಬೇಕಂತ ಚರ್ಚೆ ಮಾಡ್ಬೇಕು, ಡಿಸ್ಕಸ್ ಮಾಡಬೇಕು. ಯಾರಾದ್ರೆ ಅತಿ ಹೆಚ್ಚಾಗಿ ಓಟ್ಸ್ ಪಡಿತಾರೆ, ಓಟ್ಸ್ ಅಲ್ಲ ಅಂತಲ್ಲ, ಯಾರಿಗಾದ್ರೆ ಅತಿ ಹೆಚ್ಚಾಗಿ ಚರ್ಚೆ ಮಾಡಿ ಹೆಸರು ಬರುತ್ತೋ ಅವ್ರಿಗೆ ಲೆಟರ್ ಕೊಡ್ಬೇಕಂತ ಒಂದು ಅವಕಾಶ ಇರುತ್ತೆ. ಬಟ್ ಅಲ್ಲಿನ ಕನ್ನಿಂಗ್ ಕೆಲವರು ಅಂದ್ರೆ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಲೆಟ್ರೇ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಮುಖ್ಯವಾಗಿ ಯಾರು ಅಲ್ಲ, ನಮ್ಮ ರಿಷಿಗೌಡ ಅವರು, ಅಶ್ವಿನಿ ಮೇಡಮ್ ಅವರು, ಸ್ವಲ್ಪ ಸೂರಜ್ ಮಿಂಗಿಲ್ ಆದ, ಬಟ್ ಆಮೇಲೆ ಚೇಂಜ್ ಆದ ಸುಧೀರ್. ಅಶ್ವಿನಿ ಗೌಡ, ಸುಧೀರ್, ರಿಷಗೌಡ ಈ 3 ಜನ ಏರಿದ್ದಾರೆ. ಇವರು ಕಂಪ್ಲೀಟ್ ಆಗಿ ರಕ್ಷಿತಾಗೆ ಲೆಟ್ರೇ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಡಿಸ್ಕಸ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಕೊನೆಗೂ ಏನಾಗುತ್ತಾ ಗೊತ್ತಾ ರಿಸಲ್ಟ್? ಆಲ್ಮೋಸ್ಟ್ ಅಲ್ಲಿ ಮನೆ ಮಂದಿ ಎಲ್ಲ ರಕ್ಷಿತಾಗೆ, ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಸೂರಜ್ ಕೂಡ ಬರ್ತಾನೆ ಆಮೇಲೆ, ಅದಾದ್ಮೇಲೆ ಚಂದ್ರ ಆಗಿರ್ಬೋದು, ಅದಾದ್ಮೇಲೆ ನಮ್ಮ
ಇನ್ನ ಬಿಗ್ ಬಾಸ್ ಮನೇಲಿ ರಘು ಆಗಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಂಟ್ರಿ ಜಾಹ್ನವಿ ಆಗಿರ್ಬೋದು, ಮಾಳು ಆಗಿರ್ಬೋದು, ಸುಮಾರಾಗಿ 9 ರಿಂದ 10 ಜನ ನಮ್ಮ ರಕ್ಷಿತಾಗೆ ಲೆಟರ್ ಸಿಗ್ಬೇಕಂತೆಲ್ಲ ವೋಟ್ ಮಾಡ್ತಾರೆ. ಬಟ್ ಈ 4 ಜನ 3 ಜನ ಇರ್ತಾರಲ್ಲ, ಅಶ್ವಿನಿ ಗೌಡ ಆಗಿರ್ಬೋದು, ರಿಷಾ ಗೌಡ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಸುಧೀರ್ ಆಗಿರ್ಬೋದು, ಒಂದ್ ಸ್ವಲ್ಪ ಸೂರಜ್ ಕೂಡ ಎಂಟ್ರಿ ಆಗ್ತಾನೆ, ಆಮೇಲೆ ಚೇಂಜ್ ಆಗ್ತಾನೆ. ಇಷ್ಟು ಜನ, ಈ 3-4 ಜನ ಏನ್ ಮಾಡ್ತಾರೆ ಅಂದ್ರೆ ಲೆಟ್ರೇ ಸಿಗ್ಬಾರ್ದು ಅನ್ನೋ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಚರ್ಚೆ ಮಾಡಿ ಇಷ್ಟೊಳಗೆ ಟೈಮ್ ಒಳಗೆ ಹೇಳ್ಬೇಕಂತ ಒಂದು ಚಾನ್ಸ್ ಇರುತ್ತೆ. ಆ ಟೈಮ್ ಒಳಗೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಇಷ್ಟು ಜನ ಎಲ್ಲ ಒಂದ್ ಕಡೆ ಆಗ್ತಾರೆ, ಈ 3 ಜನ ಮಾತ್ರ ಒಂದ್ ಕಡೆ ಆಗ್ತಾರೆ, ಹೋಗಿ ಟೇಬಲ್ ಮೇಲೆ ಕುತ್ಕೊಂತಾರೆ. ಎಷ್ಟು ಕನ್ವಿನ್ಸ್ ಮಾಡಿದ್ರು ಅವ್ರು ಒಪ್ಪೋದೇ ಇಲ್ಲ. ಕೊನೆಗೆ ಏನಾಗುತ್ತೆ ಗೊತ್ತಾ, ರಕ್ಷಿತಗೂ ಲೆಟರ್ ಸಿಗಲ್ಲ, ರಾಸಿಗೂ ಲೆಟರ್ ಸಿಗಲ್ಲ. ಈಗ ಲೆಟರ್ ಸಿಗದಿರೋ ಚಾನ್ಸ್ ಅಲ್ಲಿ ಯಾರೆಲ್ಲ ಸೇರ್ಕೊಂಡ್ರೆ ಗೊತ್ತಾಗಿರುತ್ತಾನೆ, ಇವರಿಬ್ರು ನಾಮಿನೇಟ್ ಆಗ್ತಾರೆ. ಈಗ ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ, ರಿಷಿಕಾ ನಾಮಿನೇಟ್ ಆಗಿದ್ದಾರೆ, ಧನು ನಾಮಿನೇಟ್ ಆಗಿದ್ದಾರೆ, ನಮ್ಮ ಸ್ಪಂದನ ನಾಮಿನೇಟ್ ಆಗಿದ್ದಾರೆ, ಚಂದ್ರಪ್ರಭಾ ನಾಮಿನೇಟ್ ಆಗಿದ್ದಾರೆ, ಧ್ರುವಂತ್ ನಾಮಿನೇಟ್ ಆಗಿದ್ದಾರೆ, ಅದಾದ್ಮೇಲೆ ಸುಧೀರ್ ನಾಮಿನೇಟ್ ಆಗಿದ್ದಾರೆ. ಇಷ್ಟೆಲ್ಲ ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಧ್ರುವಂತ್ ಎಷ್ಟು ಫೇಕು, ಎಷ್ಟು ಡಬಲ್ ಫೇಸ್ ಅಂದ್ರೆ ಖಂಡಿತವಾಗ್ಲು ರಕ್ಷಿತಾ ತಂಗಿ ಅಂತ ಅಲ್ಲಿ ಹೇಳ್ಕೊಂಡಿದ್ದ, ಈಗ ರಕ್ಷಿತಾಗೆ ಸಪೋರ್ಟ್ ಮಾಡಲ್ಲ ಅಂತಾರೆ. ನಾನು ಸೂರಜ್ ಅವ್ರ ಹೆಸರು ಹೇಳಿದೆ, ಸೂರಜ್ ಅವರಲ್ಲ, ಅಶ್ವಿನಿ ಗೌಡ, ರಿಷಾ, ಸುಧೀರು, ಧ್ರುವಂತು, ಈ 4 ಜನ ಬಿಟ್ಕೊಡಲ್ಲ ಅಂತ ರಕ್ಷಿತಾಗೆ. ನಾವು ಬಿಟ್ಕೊಡೋ ಮಾತೇ ಇಲ್ಲ, ಚಾನ್ಸೇ ಇಲ್ಲ, ನಾವು ಒಪ್ಪೋದೇ ಇಲ್ಲ ಅಂತ. ಅಷ್ಟೊಳಗೆ ಟೈಮ್ ಬೇಜಾರಾಗುತ್ತೆ. ಆ ಟೈಮ್ ಒಳಗೆ ಇಬ್ರಿಗೂ ಲೆಟರ್ ಸಿಗಲ್ಲ, ಇಬ್ರು ನಾಮಿನೇಟ್ ಆಗ್ತಾರೆ. ಕಂಪ್ಲೀಟ್ ಆಗಿ ತುಂಬಾ ಬೇಜಾರು ಕೂಡ ಆಯ್ತು. ಅಶ್ವಿನಿ ಅವರವ್ರಿಗೆ ಒಂದು ಒಳ್ಳೆ ಅವಕಾಶ ಇತ್ತು. ಇದು ವ್ಯಕ್ತಿತ್ವಗಳ ಆಟ, ವ್ಯಕ್ತಿತ್ವನ ಉಳಿಸ್ಕೋಬೇಕು ಅಂತ. ನೀವು ರಾಶಿಕರಿಗೆ ಸಪೋರ್ಟ್ ಮಾಡ್ತಾರಂತ ಬಿಗ್ ಬಾಸ್ ಮನೆಗೆ ಗೊತ್ತು, ಹೊರಗಡೆ ಇರೋ ಪ್ರೇಕ್ಷಕರಿಗೆ ಗೊತ್ತು, ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತು. ಆದ್ರೆ ಈ ಅವಕಾಶ ಒಂದು ಸಿಕ್ಕಾಗ ನೀವು ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ನಮ್ಗವ್ರಿಗೂ ಮನಸ್ತಾಪ ಆಗಿರ್ಬೋದು, ನಾನು ಕೆಲವು ಸಲ ಅವ್ರನ್ನ ಕ್ರೈಂಗ್ ಮಾಡಿ ಅಳಿಸಿದ್ದೀನಿ, ಸ್ವಲ್ಪ ಎಲ್ಲ ಬ್ಲೇಮ್ ಮಾಡಿದ್ದೀನಿ, ಅದೆಲ್ಲ ಆಗಿದೆ. ಒಂದು ತಿದ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಈ ಅವಕಾಶನ ಉಪಯೋಗಿಸ್ಕೊಂತೀನಿ ಅಂತ ಏನಾದರೂ ನೀವು ರಕ್ಷಿತೆಗೆ ಏನಾದ್ರು ಇವತ್ತು ಲೆಟರ್ ಕೊಟ್ಟಿದ್ರೆ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತದೆ. ಇಲ್ಲಿ ಇರ್ತಾ ಇದ್ರು ಅಶ್ವಿನಿ ಗೌಡ ಅವರೇ. ಕಂಪ್ಲೀಟ್ ಆಗಿ ಅಶ್ವಿನಿ ಮೇಡಮ್ ಅವರು ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತಿದ್ರು. ಒಂದು ಒಳ್ಳೆ, ಇಷ್ಟು ದಿನ ಏನಾದ್ರೂ ಎಲ್ಲ ಬ್ಲೇಮ್ ಮಾಡೋ ಕಪ್ಪಿ ಚುಕ್ಕೆ ಇತ್ತು, ಅದೆಲ್ಲ ಕ್ಲಿಯರ್ ಆಗಿ ಹಾಲಿನಂತ ಮನಸ್ಸಿನವರು ಅಶ್ವಿನಿ ಗೌಡ ಅಂತ ಒಂದೇ ಹೆಸರು ಬರ್ತಾ ಇತ್ತು ಅವ್ರಿಗೆ. ಬಟ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅದೇ ಗ್ರಜ್ಜು, ಅದೇ ಒಂದು ಇದು, ಅದು ಏನಂತಾರೆ, ಯುದ್ಧ ಅಂತಿ ನೋಡಿ, ಒಂಥರ ಈಗೋ ಅಂತಿ ನೋಡಿ, ಆ ಈಗೋನ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಕ್ಷಿತ್ ಅವ್ರ ಮೇಲೆ ನಿಮ್ಮ ವಯಸ್ಸಿಗೂ ಅವ್ರ ವಯಸ್ಸಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಥಿಂಕ್ ಬಿಗ್ ಅಂತ ಹೇಳ್ಬೇಕು ನೀವು. ಬಟ್ ಇನ್ನೂ ಕೆಳಗೆ ಹೋಗ್ತಾ ಇರೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ತುಂಬಾ ಬೇಜಾರು ಕೂಡ ಆಯ್ತು ಕಂಪಲ್ಸರಿ ನೋಡಿದಾಗ. ಅದು ಆಗಿದ್ದು. ಇನ್ನೂ ಮುಖ್ಯವಾಗಿ ಏನಂದ್ರೆ, ಹೇಳ್ದಲ್ಲ, ನಾಮಿನೇಟ್ ಆಗಿರೋರು, ಈವರೆಗೂ ನಾಮಿನೇಟ್ ಆಗಿರೋರು ಅಂದ್ರೆ ಸುಮಾರಾಗಿ 7 ಜನ ಬರ್ತಾರೆ. ಧನು ಬರ್ತಾರೆ, ಸುಧೀರ್ ಅವ್ರು ಬರ್ತಾರೆ, ಸ್ಪಂದನ, ಚಂದ್ರಣ್ಣ, ಧ್ರುವಂತು, ರಕ್ಷಿತಾ, ರಾಶಿಕಾ, ಇಷ್ಟು ಜನ ನಾಮಿನೇಟ್ ಆಗಿದ್ರೆ. ಇನ್ನು ಬ್ಯಾಲೆನ್ಸ್ ಇರೋರು ಯಾರಂದ್ರೆ, ಒಟ್ಟೆ ಒಂದ್ ವೇಳೆ ನಾಮಿನೇಟ್ ಇಂದ ಸೇವ್ ಆಗಿರೋ ಯಾರು ಅಂತ ತಗೊಂಡ್ರೆ ರಘು, ಅಭಿ, ರಾಶಿ, ಮಾಳು 4 ಜನ ಮಾತ್ರ ಸೇವ್ ಆಗಿದ್ದಾರೆ. ಈ ಆಲ್ರೆಡಿ 11 ಜನ ಇದ್ರು. ಇನ್ನು ಮಿಕ್ಕಿರೋರು ಯಾರಂದ್ರೆ, ಇನ್ನು ನಮ್ಮ ಅಶ್ವಿನಿ ಗೌಡ, ಜಾಹ್ನವಿ, ಅದಾದ್ಮೇಲೆ ನಮ್ಮ ಗಿಲ್ಲಿ, ಕಾವ್ಯ, ಇಷ್ಟು ಜನ ಮಾತ್ರ ಇನ್ನು ಮಿಕ್ಕಿದ್ದಾರೆ. ಇನ್ನು ಇರೋರು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಲೆಟರ್ ಸಿಕ್ಕಿದ್ದಾರೆ. ಇವರು ನಾಮಿನೇಟ್ ಆಗಿರೋ ಅಂತ ಇಂತ ಮುಂಚೆ ನಾನು ಹೇಳಿದೆ. ಕೊನೆಯಲ್ಲಿ ಒಂದು ಬೇಕಾದ್ರೆ ಒಂದ್ಸಲ ಹೇಳ್ತೀನಿ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಬೆಳಗ್ಗೆಯಿಂದ ಮಾತಾಡ್ಬೇಕಂದ್ರೆ, ಒಂದು ಗಂಡು ಹೆಣ್ಣು ಅಂತ ಒಂದು ಗಲಾಟೆ ಆಗುತ್ತೆ. ಅಂದ್ರೆ ಈಗಿನ ಕಾಲದಲ್ಲಿ ಯಾವ ರೀತಿ ಎಲ್ಲ ಮ್ಯಾರೇಜ್ ಆಗಲಿ, ಬ್ರೇಕಪ್ ಆಗಿರ್ಬೋದು, ಡೈವರ್ಸ್ ಆಗಿರ್ಬೋದು, ಯಾವ ರೀತಿ ತಗೊಂಡಾಗ ಹೆಣ್ಮಕ್ಳು ಸ್ವಲ್ಪ ಸಣ್ಣ ವಿಷಯಕ್ಕೆಲ್ಲ ಅಫೆಂಡ್ ಆಗ್ತಾ ಇರ್ತಾರೆ, ಕೋಪ ತಗೊಂತಿರ್ತಾರೆ. ಆದ ಕಾರಣ ಇಷ್ಟೆಲ್ಲ ಈಗಿನ ವಯಸ್ಸಿನಲ್ಲಿ ಆಲ್ಮೋಸ್ಟ್ ಆಲು ಗಂಡಂದ್ರು ಹೆಣ್ಮಕ್ಳು ಮಾತೇ ಕೇಳ್ತಾರೆ, ಹೆಂಡತಿ ಮಾತೇ ಕೇಳ್ತಾರೆ. ಆ ರೀತಿ ಎಲ್ಲ ಹೆಣ್ಮಕ್ಳು ಮಾಡ್ಬಿಡ್ತಾರೆ ಅಂತೇಳಿ ನಮ್ಮ ರಘು ಅವ್ರ ಸಣ್ಣ ಚಟಾಕಿ ಹಾರಿಸ್ತಾರೆ. ಆ ಚಟಾಕಿ ಹಾರಿಸಿದಾಗ ಏನಾಗ್ತಂದ್ರೆ, ಅಲ್ಲಿನ ಹೆಣ್ಮಕ್ಳೆಲ್ಲ ರಘು ಅವ್ರ ಮೇಲೆ ಮುಗಿ ಬೀಳ್ತಾರೆ. ಏನಂತಂದ್ರೆ, ರಘು ಅವರೇ ಈ ರೀತಿ ಮಾಡಿ ಸರಿ ಅಲ್ಲ, ನಾವು ಕರೆಕ್ಟ್ ಇದೀವಿ, ನೀವು ನಮ್ಮ ಸ್ಪಂದನ ಅವ್ರನ್ನ ಎಕ್ಸ್ಪ್ಲೇನ್ ಕೊಡ್ತಾರೆ. ಈಗಿನ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಸ್ವಲ್ಪ ಗಂಡ ಅಂತ ಜಗಳ ಆಡೋ ಕಾರಣ ಏನಂದ್ರೆ, ಗಂಡ್ಮಕ್ಳು ಪ್ರತಿಯೊಬ್ರು ಕೂಡ ಅಮ್ಮನ್ ತರ ಇರ್ಬೇಕು, ಅಮ್ಮನ್ ತರ ಅಡಿಗೆ ಮಾಡ್ಬೇಕು, ಅಮ್ಮನ್ ತರ ನೋಡ್ಕೋಬೇಕು, ಅಮ್ಮನ್ ತರ ಇರ್ಬೇಕಂದ್ರೆ ಆಗಲ್ಲ. ಆವಾಗಿನ ಕಾಲದಲ್ಲಿ ಅಮ್ಮ ಮನೆಗಿರ್ತಾ ಇದ್ರು, ಮನೆಗೆ ಕೆಲಸ ಇರ್ತಿರ್ಲಿಲ್ಲ, ಆ ರೀತಿ ಇರ್ತಾ ಇದ್ರು. ಬಟ್ ಈಗ ಆ ರೀತಿ ಇಲ್ಲ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಾವು ದುಡಿತಾ ಇದೀವಿ, ನಾವು ಇದು ಮಾಡ್ತಾ ಇದ್ವಿ. ಆದ ಕಾರಣ ಅಲ್ಲಿ ಅಮ್ಮ ಅನ್ನೋ ಪದ ಬಂದಾಗಲೇ ಸ್ವಲ್ಪ ಕೋಪ ಬರುತ್ತೆ ಅಂತ ನಮ್ಮ ಸ್ಪಂದನ ಅವರು ಕೂಡ ಇದು ಮಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕಾವ್ಯ ಆಗಿರ್ಬೋದು, ಅಲ್ಲಿನ ಇನ್ನೂ ಕೆಲವು ರಕ್ಷಿತ ಆಗಿರ್ಬೋದು, ಏನಂತಾರೆ ಅಂದ್ರೆ, ಹೆಣ್ಣಿಗೆ ಒಂದು ಸ್ವಲ್ಪ ಚಿಕ್ಕ ಆಸೆಗಳು, ಕೋರಿಕೆಗಳಿರ್ತವೆ, ನೀವು ಅದನ್ನೇ ನೆರವೇರಿಸಲ್ಲ, ಆದ ಕಾರಣ ಆ ಕೋಪ ಬರುತ್ತೆ ಅಂತೇಳಿ ನಮ್ಮ
ರಾಶಿ ಆಗಿರ್ಬೋದು, ರಾಶಿ ಅಂತ ನೋಡಿ, ನಮ್ಮ ಸ್ಪಂದನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಕ್ಷಿತ ಆಗಿರ್ಬೋದು, ಇವರೆಲ್ಲ ಹೇಳ್ತಾರೆ. ಬಟ್ ಅದು ಸೂರಜ್ ಅವ್ರು ಕಂಪ್ಲೀಟ್ ಆಗಿ ಉತ್ತರ ಕೊಡ್ತಾರೆ. ಏನಂತಂದ್ರೆ, ನೀವು ಚಿಕ್ಕ ಚಿಕ್ಕ ವಿಷಯಗಳಂತ ನಮಗೆ ಗೊತ್ತಾಗಲ್ಲ, ನೀವು ಬಾಯ್ ಬಿಟ್ಟು ನಮ್ಗೆ ಹೇಳ್ಬೇಕು, ನಂಗೆ ಇದು ಬೇಕು, ಇದು ಮಾಡ್ರಿ, ಇದು ನಂಗೆ ಕೊಡಿಸ್ಬೇಕಂತ ನೀವು ಕೇಳಿದ್ರೆ ನಂಗೆ ಪ್ರಾಬ್ಲಮ್ ಇರಲ್ಲ. ನೀವು ಮನಸ್ಸಲ್ಲಿ ಇಟ್ಕೊಂಡು ಆ ರೀತಿ ಎಲ್ಲ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಇದಾಗುತ್ತೆ. ಆದ ಕಾರಣ ಇವೇ ತಪ್ಪು ಅಂತ ನಮ್ಮ ಸೂರಜ್ ಅವ್ರು ಹೇಳ್ತಾರೆ. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಸುಮಾರಾಗಿ 1.5 ತಾಸು 2 ತಾಸು ಅದೇ ಡಿಸ್ಕಸ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಅಭಿಷೇಕ್ ಇರ್ತಾರೆ, ಧನು ಇರ್ತಾರೆ, ರಘು ಇರ್ತಾರೆ, ಗಿಲ್ಲಿ ಮಾತ್ರ ಇರಲ್ಲ. ಆಲ್ಮೋಸ್ಟ್ ಅಲ್ಲಿ ನಮ್ಮ ರಘು, ಧನು, ಅಭಿಷೇಕ್ ಹೇಳ್ದಲ್ಲ, ಚಂದ್ರ ಅವ್ರು ಇರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಅದನ್ನೇ ಚರ್ಚೆ ಮಾಡ್ತಿರ್ತಾರೆ. ಈ ಚರ್ಚೆಯಲ್ಲಿ ಕೊನೆಗಾಗಿದ್ದೇನಂದ್ರೆ, ಯಾರು ಸೋಲಲ್ಲ, ಯಾರು ಗೆಲ್ಲಲ್ಲ. ಅಂದ್ರೆ ಈಗಿನ ಕಾಲದಲ್ಲಿ ಅಮ್ಮೋರ್ ಗಂಡ ಅಂತ ಕರಿತೀವಲ್ಲ, ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಹೆಂಡತಿ ಮಾತೆ ಕೇಳ್ತಾರೆ ಅಂತ ಅಲ್ಲಿ ಅಂತೀವಲ್ಲ, ಆ ರೀತಿಯಾಗಿ ಹೆಣ್ಮಕ್ಳು ಗಂಡಂದನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರ್ತಾರೆ ಅಂತ ನಮ್ಮ ರಘು ಹೇಳ್ತಾರೆ. ಅಂದ್ರೆ ನಮ್ಮ ವಯಸ್ಸಲ್ಲ, ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆ ರೀತಿ ಆಗ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ, ಆ ಸ್ಟೇಟ್ಮೆಂಟ್ಗೆ ಅಲ್ಲಿನ ಹೆಣ್ಮಕ್ಳು ಯಾರು ಒಪ್ಪೋದಿಲ್ಲ. ಅಶ್ವಿನಿ ಗೌಡ ಕೂಡ ಅಲ್ಲಿ ಇರ್ತಾರೆ, ಬಟ್ ಅವರು ಕೂಡ ಒಪ್ಪೋದಿಲ್ಲ ಈ ಮಾತನ್ನ. ಆ ರೀತಿ ಅಲ್ಲ, ಇಬ್ರು ಸಮಾನರೇ. ಬಟ್ ತುಂಬಾ ಕೋಪ ಬರೋದು ಹೆಣ್ಮಕ್ಳಿಗೆ, ಅದನ್ನ ಏನೇ ಆಗ್ಲಿ ಬೇಗ ತಗೊಂಡ್ಬಿಡ್ತಾರೆ, ಬೇಗ ಇದು ಮಾಡ್ಕೊಂಡ್ಬಿಡ್ತಾರೆ. ಆದ್ರಿಂದ ಗಂಡ್ ಮಕ್ಳೇ ಸೋಲ್ಬೇಕಾಗುತ್ತೆ ಅಂತ ಅಲ್ಲಿ ಆರ್ಗ್ಯುಮೆಂಟ್ ಆದಾಗ ಒಂದು ಸಣ್ಣ ಆರ್ಗ್ಯುಮೆಂಟ್ ಕೂಡ ಆಗುತ್ತೆ. ಅದರಲ್ಲಿ ಯಾರು ಸೋಲಲ್ಲ. ನಮ್ಮ ರಕ್ಷಿತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂತ ಗೊತ್ತಾ, ಹೆಣ್ಣು ಮದುವೆ ಆಗಿ ಗಂಡನ ಮಗ ಹೋಗುತ್ತೆ, ಅಲ್ಲಿ ಹೋಗಿ ವಾತಾವರಣಕ್ಕೆ ಸೆಟ್ ಆಗ್ಬೇಕು. ಬಟ್ ಗಂಡು ಮಕ್ಕಳು ಆ ರೀತಿ ಅಲ್ಲ, ಅಲ್ಲೇ ಇರ್ತಾರೆ, ಅವ್ರಿಗೇನು ಭಯ ಇರಲ್ಲ, ಅವ್ರಿಗೆ ಅದೇ ಮನೆ ಇರುತ್ತೆ. ಬಟ್ ನಾವು ಆ ರೀತಿ ಅಲ್ಲ, ತುಂಬಾ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಳ್ಕಂತ ಹೋಗ್ಬೇಕು, ಅಳ್ತಾ ಇರ್ತೀವಿ ಅಂತೆಲ್ಲ ನಮ್ಮ ರಕ್ಷಿತ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಕೊನೆಗೆ ಅದು ಬಗೆ ಆರೇದೇ ಇಲ್ಲ, ಆ ರೀತಿ ಇರುತ್ತೆ ಆರ್ಗ್ಯುಮೆಂಟು. ಇನ್ನು ಅದಾದ್ಮೇಲೆ ನಮ್ಮ ಹೇಳ್ದಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಸೂರಜ್ ರಾಸಿಕ್ ಅವರು ತುಂಬಾ ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿ, ಫ್ರೆಂಡ್ಸ್ ಅಂತ ಅನ್ಕೋಬೇಡ, ಲವರ್ಸ್ ಬೇಡ, ಫ್ರೆಂಡ್ಸ್ ಆಗಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲೂ ಒಂದ್ಸಲ ನಾವು ಲೈವ್ ಆನ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಪ ಅಲ್ಲಿರೋ ಕ್ಯಾಮ್ರಾಮನ್ಗೆ ಅಲ್ಲಿ ಏನು ಗೊತ್ತಾಗುತ್ತೆ ಏನು ಗೊತ್ತಿಲ್ಲ, ಏನು ಸಿಗುತ್ತೇನೋ ಗೊತ್ತಿಲ್ಲ, ಏನು ಕಾಣುತ್ತೆ ಕೂಡ ಗೊತ್ತಿಲ್ಲ, ಅವ್ರ ಮೇಲೆ ಜೂಮ್ ಆಗಿ ತೋರಿಸ್ತಾ ಇರ್ತಾನೆ. ಆ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ ತೀಟ್ಲೆ, ತುಂಬಾ ತುಂಟಾಟತನ ಅಂದ್ರೆ ತುಂಟ ಅಂತೀನೋಡ, ಆ ರೀತಿಯಾಗಿ ತುಂಟತನ ಮಾಡ್ತಾ ಇದ್ರು ಇಬ್ರು ಕೂಡ. ಯಾಕಂದ್ರೆ ಇಬ್ರು ಹೈಟ್ ಚೆಕ್ ಮಾಡ್ಕೊಂತಿದ್ರು, ನಾನು ಹೈಟ್ ಇದ್ದೀನಿ, ನೀವು ಹೈಟ್ ಇದ್ದೀರಾ ಅಂತ. ನಮ್ಮ ಸೂರಜ್ ಅವರು ನೀವು ಹೈಟ್ ಕಡಿಮೆ ಇದ್ದೀರಾ ಅಂದ್ರೆ, ಇಲ್ಲ ರಾಶಿಕಾ ನಾನೇ ಹೈಟ್ ಇದ್ದೀನಿ ಅಂತ ನಮ್ಮ ರಾಶಿಕಾ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು. ನಿನ್ಗೆ ಹೈಟ್ಗೆ ಮ್ಯಾಚ್ ಮಾಡೋಕ್ಕೋಸ್ಕರ ಐಲ್ಸ್ ಹಾಕೊಂಡಿದ್ದೆ, ಅಂದ್ರೆ ಹೈಟ್ ಚಪ್ಪಲ್ ಹಾಕೊಂತಾರಲ್ಲ ಅವು ಹಾಕೊಂಡಿದ್ದೆ ನಾನು, ಹಾಗೆ ಹೀಗೆ ಅಂದ್ರೆ ಒಂದು ನಾರ್ಮಲ್ ಆಗಿ ನಾವು ಈ ರೀತಿ ಮಾತಾಡ್ತೀವಲ್ಲ, ಆ ರೀತಿ ಅಲ್ದಾನೆ ಸೂರಜ್ ಏನ್ ಮಾಡ್ತೀರಾ ಹಾಗೆ ಹೀಗೆ ಅಂದ್ರೆ ಒಂದು ಟೋನ್ ಅಲ್ಲಿ ಮಾತಾಡ್ತಾ ಇದ್ರು ಇಬ್ರು. ಟೋನ್ ಅಲ್ಲಿ ಮಾತಾಡ್ಕೊಂತ ಎಂಜಾಯ್ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಅಲ್ಲಿ ಮುಂದೆ ಮಾಡೋದು ತುಂಬಾ ಹೊಗಳ್ತಾ ಇದ್ರು. ಯಾರು ನಮ್ಮ ರಾಶಿಕ್ ಅವರು ತುಂಬಾ ಹೊಗಳ್ತಾ ಇದ್ರು ಸೂರಜ್ ಅವ್ರನ್ನ. ಏನಂದ್ರೆ ಸುಶಾಂತ್ ಸಿಂಗ್ ರಾಜ್ಪೂತ್ ಅಂತೆ, ಯಾರು ನಮ್ಮ ಸೂರಜ್ ಅವರು ಸುಶಾಂಕ್ ಅಂತ ಕರಿತಾ ಇದ್ರು. ಹೆಸರುಗಳು ಕ್ಯೂಟ್ ನೇಮ್ ಅಂತದ್ದು, ಆ ರೀತಿ ಕರೀತಾರೆ ಅಂತ ನಮ್ಮ ಸೂರಜ್ ಅವರಿಗೆ, ಅದು ಕೂಡ ಹೇಳ್ತಾ ಇದ್ರು. ಇನ್ನು ಅದಾದ್ಮೇಲೆ ಲೈವ್ ಅಲ್ಲಿ ಅಡಿಗೆ ಮಾಡೋದಾಗಿರ್ಬೋದು, ಸ್ಪೆಷಲ್ ರೆಸಿಪಿ ಮಾಡ್ತಾರೆ ನಮ್ಮ ಸೂರಜ್ ಅವರು, ಅಲ್ಲಿ ಎಲ್ಲರಿಗೂ, ರಾಶಿಕಾಗ್ ಮಾತ್ರ ಅಲ್ಲ ಎಲ್ಲರಿಗೂ. ಅದೇ ರೀತಿಯಾಗಿ ತುಂಬಾ ಸ್ಪೆಂಡ್ ಮಾಡ್ತಾರೆ. ಇವತ್ತು ನಾನು ತುಂಬಾ ಹೊಗಳ್ತಾ ಇದೆಯಾ, ತುಂಬಾ ಇದು ಮಾಡ್ತಾ ಇದೆಯಾ, ತುಂಬಾ ಮೇಲೆ ಕೆಲಸ ಅಂತ ನಮ್ಮ ಸೂರಜ್ ಅವರು ಹೇಳ್ತಾರೆ. ಒಂದಂತೂ ನಾನು ಹೇಳಕ್ ಇಷ್ಟಪಡ್ತೀನಿ, ರಾಶಿಕಾ ಅವರು ಆಗಿರ್ಬೋದು, ಸೂರಜ್ ಅವರು ಆಗಿರ್ಬೋದು, ಇಬ್ರು ಮಾತಾಡ್ತಾರೆ, ಜೊತೆಗಿರ್ತಾರೆ, ಫ್ರೆಂಡ್ಶಿಪ್ ಹೇಳ್ಕೊಳ್ಳೋಣ. ಬಟ್ ಸೂರಜ್ ಅವರು ಮಾತ್ರ ಗೇಮ್ ಥಿಂಗ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ರಾಶಿಕಾ ಮತ್ತು ರಕ್ಷಿತಾ ಅಂತ ಬಂದಾಗ, ಲೆಟರ್ ಬೇಕಂತ ಬಂದಾಗ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾರೆ. ಫಸ್ಟ್ ರಾಶಿಕಾಗೆ ಓಟ್ ಹಾಕ್ತಾರೆ, ಬಟ್ ಅದೆಲ್ಲ ಥಿಂಕಿಂಗ್ ಮಾಡಿ ಅದೆಲ್ಲ ಕಾನ್ವರ್ಸೇಷನ್ ಆದ್ಮೇಲೆ ಯಾರಿಗೋ ಒಬ್ರು ಸಿಗ್ಲಿ, ರಕ್ಷಿತಾಗ ಸಿಗ್ಲಿ ಅಂತೇಳಿ ಒಂದು ಓಟ್ ಹಾಕ್ತಾರೆ. ಬಟ್ ಆ ಟೈಮಲ್ಲಿ ಕೆಲವರು ಒಪ್ಪೋದಿಲ್ಲ. ಇದನ್ನ ನೋಡಿ ನಂಗೆ ಅನ್ಸಿದ್ದೇನಂದ್ರೆ ಜೆನ್ಯೂನ್ ಆಗಿದ್ದಾರೆ ಅಂತ. ಬಟ್ ನಮ್ಮ ಅಶ್ವಿನಿ ಗೌಡ, ರಿಷಾ ಗೌಡ ಇದಾರಲ್ಲ, ಯಾವ ರೀತಿ ಅಂದ್ರೆ ಸೂರಜ್ನ ಬ್ಲೇಮ್ ಮಾಡ್ತಾರೆ. ಸೂರಜೇ ಎದ್ದೋಗ್ಬಿಟ್ಟ, ಸೂರಜೇ ನಿಂಗೆ ಸಪೋರ್ಟ್ ಮಾಡಿಲ್ಲ, ಸೂರಜೇ ನಿನ್ ಕಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಶ್ವಿನಿ ಗೌಡರಂತೂ ನೀನ್ ಟಾಸ್ಕ್ ಆಡಿದ್ಯಾ, ನೀನ್ ಕ್ಯಾಪ್ಟನ್ಗೆ ಹೋಗಿದ್ದೆ, ನೀನ್ ಫೈನಲ್ಗೆ ಹೋಗಿದ್ದೆ, ನೀನ್ ಅದು ಮಾಡಿದ್ದೆ, ಇದು ಮಾಡಿದ್ದೆ, ಇದನ್ನೇ ಹೇಳ್ತಾರೆ. ಇವ್ರಿಗೆ ಸಿಗ್ಬೇಕಂತ ಹೇಳ್ತಾರೆ. ನಾನು ರಾಶಿಕರಿಗೆ ಸಪೋರ್ಟ್ ಮಾಡಿದ್ದು ತಪ್ಪಂತೂ ಎಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಅಷ್ಟು ಜನ ವೋಟ್ ಮಾಡಿದ್ದಾರೆ, ಅಷ್ಟು ಜನ ಸಪೋರ್ಟ್ ಮಾಡ್ತಾ ಇದಾರೆ ಅಂತೂ ಅದೆಲ್ಲ ಬಿಟ್ಬಿಡೋಣ. ನಿಮಗೂ ರಕ್ಷಿತರಿಗೂ ಸ್ವಲ್ಪ ಆರ್ಗ್ಯುಮೆಂಟ್ ಆಗ್ತಾ ಇದೆ, ಮೊದಲೇ ವಾರದಿಂದನೂ ಗಲೇಟ್ ಆಗ್ತಾ ಇದೆ. ನಿಮಗೂ ಅವ್ರಿಗೂ ಸ್ವಲ್ಪ ಬ್ಲೇಮ್ ಬಂದಿದೆ. ನೀವು ಒಂದ್ಸಲ ಅವ್ರಿಗೆ ಅಂದ್ರೆ ಅಳಿಸ್ತಾ ಇದ್ರ, ಅಂದ್ರೆ ಗೆಜ್ಜೆ ಸೌಂಡ್ ಹಾಕಿ ಅಳಿಸ್ತಾ ಇದ್ರಿ, ಸಾರಿ ಎಲ್ಲ ಕೇಳಿದ್ರ. ಇಷ್ಟೆಲ್ಲ ಆರ್ಗ್ಯುಮೆಂಟ್ಗಳು, ಇಷ್ಟೆಲ್ಲ ಒಂದು ಯುದ್ಧಗಳು, ಗಲಾಟೆಗಳು ನಿಮ್ಮ ಮಧ್ಯೆ ಆದಾಗ ಒಂದು ಅವಕಾಶ ಬಂದಿರುತ್ತೆ. ಸರಿ, ನಿಮ್ಗಂತೂ ಬಂದಿಲ್ಲ, ಅದು ಬೇರೆಯವ್ರಿಗೆ ಬಂದಿದೆ. ಸರಿ, ನನಗೆ ಒಂದು ಕಪ್ಪು ಚುಕ್ಕೆ ಬಂದಿದೆ, ಆ ಕಪ್ಪು ಚುಕ್ಕನ ಅಳಿಸ್ಕೊಳ್ಳೋಕೆ ನಾನು ಈ ಲೆಟರ್ ಕೊಡ್ತೀನಿ ಅಂತ ನೀವೇನಾದ್ರೂ ನಿಂತಿದ್ರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಮೇಡಮ್ ನೀವು ಎಲ್ಲಿರ್ತಿದ್ರ ಅಂತ. ಆದ್ರೆ ಆ ಕೆಲಸ ಮಾಡಲಿಲ್ಲ ಅವರು. ಇನ್ನು ಅದಾದ್ಮೇಲೆ ಲೈವ್ ಅಲ್ಲಿ ಇನ್ನೂ ತುಂಬಾ ನಡೀತಾ ಇದೆ, ಹೇಳ್ತೀನಿ. ದಯವಿಟ್ಟು ವಿಡಿಯೋ ಲೆಂತ್ ಆಗುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ
ಆರ್ಗ್ಯುಮೆಂಟ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಸೂರಜ್ ಅವರು, ರಾಶಿಕ್ ಅವರು ರಿಷಾ ಗೌಡ ಅವರು ಮೊಟ್ಟೆ ಕಳ್ತನ ಮಾಡೋಣ, ಮೊಟ್ಟೆ ಅಲ್ಲಿದೆ ತಗೊಂಬಂದು ತಿಂದ್ಬಿಡೋಣ ಅಂತೆಲ್ಲ ಪ್ಲಾನ್ ಮಾಡ್ತಾರೆ. ನಮ್ಮ ಸುಧೀರ್ ಬರೀ ಇದೇ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ರಘು ಅವರು ಕೂಡ ತುಂಬ ಆರ್ಗ್ಯುಮೆಂಟ್ ಮಾಡ್ತಾರೆ ಗಂಡು ಹೆಣ್ಣು ಅಂತ ಬಂದಾಗ. ಅದೆಲ್ಲ ಕರೆಕ್ಟಾಗಿ ಸಾಥ್ ಕೊಟ್ಟಿದ್ದು ನಮ್ಮ ಸ್ಪಂದನ ಅಂತ ಹೇಳ್ಬೋದು. ಇನ್ನು ಅದಾದಮೇಲೆ ತುಂಬ ಚೆನ್ನಾಗಿ ಎಲ್ಲ ಡಾನ್ಸ್ ಮಾಡ್ತಾರೆ ಮಾರ್ನಿಂಗಲ್ಲೆಲ್ಲ. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ, ರಿಷಾ ಗೌಡ, ರಾಶಿಕ್ ಅವರು ಡಿಸ್ಕಸ್ ಮಾಡ್ತಾರೆ. ಏನಂದ್ರೆ ಅಶ್ವಿನಿ ಗೌಡರು ಒಂದು ಇದು ಮಾಡ್ತಾರೆ, ಯಾರು ಹೇಳ್ತಾರೆ ನಮ್ಮ ರಾಶಿಕರ್ಗೆ, ನೀವಿಬ್ರು ಗಲಾಟೆ ಆದಾಗ ನೀನು ಬಂದು ಏನೋ ಒಂದು ಹೇಳ್ತೀಯ, ಸೂರಜ್ ಬಂದು ಏನೋ ಒಂದು ಹೇಳ್ತಾನೆ, ಬಟ್ ನೀವಿಬ್ರು ಚೆನ್ನಾಗಿದ್ದಾಗ ನಮ್ಮಿಬ್ರತ ಮಾತಾಡಲ್ಲ ಅಂತ ನಮ್ಮ ಅಶ್ವಿನಿ ಗೌಡ ಅವರು ಅವ್ರಿಗೆ ಹೇಳ್ತಾರೆ. ಯಾರಿಗೆ? ನಮ್ಮ ರಾಶಿಕ್ ಅವರಿಗೆ. ನೀವಿಬ್ರು ಗಲಾಟೆ ಮಾಡಿದಾಗ ಅವನಂಗೆ ಇವನಿಗೆ ಅಂತ ಬಂದು ನಮ್ಮ ಹತ್ರ ಹೇಳ್ತೀಯ, ಸೂರಜ್ ಬಂದು ಆಕಿಂಗೆ ಅವಳಿಂಗೆ ಅಂತ ನನ್ನ ಹತ್ರ ಹೇಳ್ತಾನೆ, ಬಟ್ ನೀವಿಬ್ರು ಒಂದಾದಾಗ ನಮ್ಮಿಬ್ರ ಹತ್ರ ಇರಲ್ಲ ಅಂತೇಳಿ ನಮ್ಮ ಅಶ್ವಿನಿ ಗೌಡ ಆರ್ಗ್ಯುಮೆಂಟ್ ಮಾಡ್ತಾರೆ. ಬಟ್ ನಾನು ಅವನು ಅಂತೆಲ್ಲ ಯೂಸ್ ಮಾಡ್ತಾರೆ ಅವರು. ಬಟ್ ಸೂರಜ್ ಅವರು ನನಗೆ ಏನೋ ಹೇಳಿದ್ದಾರೆ, ಏನೋ ಎಲ್ಲ ಮಾತಾಡಿದ್ದಾರೆ, ಅದೆಲ್ಲ ನಿನಗೆ ಹೇಳಿದೆ, ಅವ್ರ ಹತ್ರ ಹೋಗಿ ನೀನು ಮಾತಾಡಲ್ಲ ಅಂತಾರೆ. ಅದೇ ರೀತಿಯಾಗಿ ನೀನೆಲ್ಲ ಹೇಳಿದ್ ನನಗೆ, ಅವೆಲ್ಲ ತಗೊಂಡೋಗಿ ಸೂರಜ್ ಹತ್ರ ಹೇಳಿದ್ರೆ ನೀನು ಮಾತಾಡಲ್ಲ ಅಂತ ಹೇಳಿದ್ರು. ಆ ರೀತಿ ಆದಾಗ ಇಲ್ಲಿ ಏನು ಗೊತ್ತಾ, ಈ ಟಾಪಿಕ್ ಬಂದಿರೋದು ಜಾಹ್ನವಿ ಅವರು ಇಬ್ಬರು ಒಂದು ಮಾಡ್ತಾರೆ, ಸೂರಜ್ ಅವ್ರನ್ನ ಮತ್ತೆ ನಮ್ಮ ರಾಶಿಕನ. ಆದ ಕಾರಣ ನಾನು ಒಂದು ಮಾಡ್ಬೋದಾಗಿತ್ತು, ನಾನು ನಿಮ್ಗೆ ಹೇಳ್ಬೋದಾಗಿತ್ತು, ನನ್ನ ಮಾತು ಕೇಳಲಿಲ್ಲ ಅನ್ನೋದೊಂದು ಅಶ್ವಿನಿ ಗೌಡರು ಮಾತು ಅಷ್ಟೇ ಹೇಳ್ಬಾರ್ದು, ಎಕ್ಸ್ಪ್ಲೇನ್ ಮಾಡಬಾರ್ದು, ಅರ್ಥ ಮಾಡ್ಕೊಂಬಿಡಿ. ಯಾಕೆ ಅಂದರೆ ಆ ರೀತಿ ಆಗ್ತಾ ಇದೆ ಇಲ್ಲಿ. ಕಂಪ್ಲೀಟಾಗಿ ಅಶ್ವಿನಿ ಗೌಡರು ತುಂಬ ಒಳ್ಳೆಯರು. ಬಟ್ ಏನಾಗುತ್ತೆ ಗೊತ್ತಾ, ಒಂದು ಕಿಚ್ಚಿಗೆ ಹೋಗಿ ಅವ್ರು ಈ ರೀತಿ ಆಡ್ತಾ ಇದ್ದಾರೆ. ಒಳ್ಳೆ ಮನಸ್ಸು ಕೂಡ ಇದೆ, ಗಲಾಟೆ ಮಾಡಿದ್ರು ಬೇಗ ಮರ್ತು ಬಿಡ್ತಾರೆ ಅಂಥ ವ್ಯಕ್ತಿ. ಆದರೂ ಈಗ ಮಾತ್ರ ಏನೋ ಒಂದು ನಡೀತಾ ಇದೆ. ಮುಂದಿನ ಒಂದು ಒಳ್ಳೆ ಪಾಸಿಟಿವಿಟಿ ಸಿಗಲಿ ಅಂತ ಎಲ್ಲ ಬಯಸೋಣ. ಇವತ್ತಿನ ಟೋಟಲ್ ಲೈವ್ ಅಪ್ಡೇಟಲ್ಲಿ ಇದಾಗಿತ್ತು. ತುಂಬಾನೇ ಇದೆ, ಸಾಕು ಇಲ್ಲಿಗೆ ಅಂತ ಅನ್ಕೊಂಡಿದ್ದೀನಿ. ಹೇಳ್ದಲ್ಲ, ನಾಮಿನೇಟ್ ಆಗಿರೋದ್ರಿಂದ ಸೇವ್ ಆಗಿರೋರು 4 ಜನ. ಅದರಲ್ಲಿ ಯಾರು ಅಂತ ಕೇಳೋದಾದ್ರೆ ಮಾಳು, ರಿಷಾ ಗೌಡ, ನಮ್ಮ ರಘು ಅವರು, ಅಭಿ ಅವರು, ಇಷ್ಟು ಜನ ಸೇವ್ ಆಗಿದ್ದಾರೆ. ಇನ್ನು ನಾಮಿನೇಟ್ ಕಂಟಿನ್ಯೂ ಆಗಿರೋರು ಅಂದ್ರೆ 4 ಜನಕ್ಕೂ ಲೆಟರ್ ಸಿಕ್ಕಿದೆ. ಇನ್ನು ಲೆಟರ್ ಸಿಗದೆ ಇರೋರು ಯಾರಂದ್ರೆ ರಾಶಿಕಾ ಮತ್ತು ರಕ್ಷಿತರ್ಗೆ ಬಂದಿತ್ತು, ಬಟ್ ಅಲ್ಲಿ ಇಬ್ರಿಗೂ ಮಿಸ್ ಮಾಡಿಬಿಡ್ತು, ಇಬ್ರಿಗೂ ಸಿಗ್ಲಿಲ್ಲ. ಇನ್ನು ಟೋಟಲ್ ಆಗಿ 7 ಜನ ನಾಮಿನೇಟ್ ಆಗಿದ್ದಾರೆ. ಯಾರ್ಯಾರು ಅಂದ್ರೆ ರಕ್ಷಿತಾ, ರಾಶಿಕಾ, ಅದಾದ್ಮೇಲೆ ನಮ್ಮ ರಕ್ಷಿತಾ, ರಾಶಿಕಾ, ಧನು, ಸ್ಪಂದನ, ಅದಾದ್ಮೇಲೆ ನಮ್ಮ ಸೂರಜು, ಚಂದ್ರಣ್ಣ, ಧ್ರುವಂತು, ಇಷ್ಟು ಜನ, ಸುಧೀರು, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಟೋಟಲ್ ಆಗಿ 8 ಜನ ಆದ್ರು. 8 + 4 12 ಆದ್ರು. ಆ 4 ಜನ ಸೇವ್ ಆಗಿದ್ರು, 12 ಆದ್ರು. ಇನ್ನೂ ಮಿಕ್ಕಿರೋರು 4 ಜನ. ಜಾನು ಅಶ್ವಿನಿಗೆ ಹಾಕ್ತಾರೆ. ಆಲ್ರೆಡಿ ನಮ್ಮ ಗಿಲ್ಲಿ ಕಾವ್ಯ ಪ್ರೋಮೋ ಬಂದಿದೆ, ಇವ್ರು 4 ಜನಕ್ಕೆ ಬರ್ತಿದೆ. ಈ 4 ಜನ ಯಾವ ರೀತಿ ಡಿಸಿಷನ್ ಇರುತ್ತೆ ಅಂತ ಗೊತ್ತಿಲ್ಲ. ಆರ್ಗ್ಯುಮೆಂಟ್ ಆಗುತ್ತೋ ಗೊತ್ತಿಲ್ಲ, ಓಟ್ ಮಾಡ್ತಾರೆ ಗೊತ್ತಿಲ್ಲ, ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ, ಟಾಸ್ಕ್ ಕೊಡ್ತಾರೆ ಗೊತ್ತಿಲ್ಲ, ಏನೋ ಒಂದು ಕೊಡ್ತಾರೆ. ಆಲ್ರೆಡಿ ನಾನು ಹೇಳಿದ್ದೆ ಗಿಲ್ಲಿ ಕಾವ್ಯ ಇದಾರೆ ಅಂತ. ಈಗ ರಕ್ಷಿತಾ, ರಾಶಿಕಾ ಯಾವ ರೀತಿ ಆದ್ರೂ ಅಲ್ಲಿ ಓಟ್ ಪ್ರಕಾರ ಚರ್ಚೆ ಮಾಡಿ ಒಂದು ಲೆಟರ್ ಕೊಡ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇಬ್ಬರನ್ನ ಒಂದು ಕಾನ್ಫರೆನ್ಸ್ ರೂಮ್ ಕಳಿಸಿದ್ದಾರೆ, ಒಬ್ಬರನ್ನ ಆಕ್ಟಿವಿಟಿ ರೂಮ್ ಕಳಿಸಿದ್ದಾರೆ. ಇಬ್ಬರು ಲೆಟರ್ ಇದಾವೆ. ಯಾರಾದ್ರೂ ಒಬ್ಬರು ತಂದ್ರೆ ಪ್ರಾಬ್ಲಮ್ ಆಗ್ತಿರಲಿಲ್ಲ, ಅಲ್ಲಿ ಇಬ್ಬರು ತಗೊಂಬಂದಾರ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಇಬ್ಬರು ಬಿಟ್ಕೊಡಲ್ಲ, ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ಬೋದು ಕಾವ್ಯ ಮತ್ತು ಗಿಲ್ಲಿ. ಆದಾಗ ಏನಾಗುತ್ತೆ ಅಂದ್ರೆ ಒಂದ್ ವೇಳೆ ಇಬ್ಬರು ಲೆಟರ್ ತಂದಿರ್ತಾರೆ, ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿನ ಸ್ಪರ್ಧಿಗಳು, ಅಲ್ಲಿನ ಕಂಟೆಸ್ಟೆಂಟ್ಗಳು ಏನ್ ಮಾಡ್ತಾರೆ, ಅವ್ರಿಗೆ ಒಬ್ಬರಿಗೆ ಚರ್ಚಿಸಿ ನೀವು ಯಾರಿಗೆ ಕೊಡ್ಬೇಕಂತ ಹೇಳಿ ಅಂತಾಗ ಆಲ್ಮೋಸ್ಟ್ ಅಲ್ಲಿ ಗಿಲ್ಲಿಗೆ ಓಟ್ ಸಿಕ್ಕಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅಶ್ವಿನಿ, ರಿಷಾ, ರಾಶಿಕಾ, ಅದಾದ್ಮೇಲೆ ಧ್ರುವಂತು, ಸುಧೀರು, ಇವರೆಲ್ಲ ಏನಿದೆ ಅಂದ್ರೆ ಕಾವ್ಯ ಅಪೋಸಿಟ್ ಇದ್ದಾರೆ. ಕಂಪ್ಲೀಟ್ ಆಗಿ ಕಾವ್ಯಗೆ ನಾವು ಹಾಕೋದೇ ಇಲ್ಲ ನನಗೆ. ಅದೇ ರೀತಿಯಾಗಿ ಈ ಕಡೆ ಸ್ಪಂದನ, ಧನುಷು, ಅಭಿ ಇದಾರಲ್ಲ, ಇವ್ರು ಏನಂದ್ರೆ ಯಾರು ಅರ್ಹರು ಅನರ್ಹರು ಅಂತ ಬಂದಾಗ ಗಿಲ್ಲಿ ಇಸ್ ದ ಎಂಟರ್ಟೈನರ್, ಕಂಪ್ಲೀಟ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ ಕಾರಣ ಏನಾಗ್ತದೆ ಅಂದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡಿ ಇಲ್ಲಿ. ಅದಾದ್ಮೇಲೆ ನಮ್ಮ ಕಾವ್ಯಗೆನೆ ನಾಮಿನೇಟ್ ಮಾಡಿರ್ತಾರೆ, ಲೆಟರ್ ಸಿಕ್ಕಿರಲ್ಲ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಲೈವ್ ಅಪ್ಡೇಟು. ಕಾವ್ಯ ಗಿಲ್ಲಿದ್ ಬಿಟ್ಬಿಡ್ರಿ, ಬಟ್ ಇದಕ್ಕಿಂತ ಮುಂಚೆ ಹೇಳಿರೋ ಎಲ್ಲವೂ ಸತ್ಯ. ಇದೇ ಆಗಿದ್ದು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಲೈವಲ್ಲಿ ಕಂಪ್ಲೀಟ್ ಆಗಿ ಮಿಡ್ ನೈಟ್ ಲೈವ್ ಆಗಿರ್ಬೋದು, ಡೇ ಲೈವ್ ಆಗಿರ್ಬೋದು, ಪ್ರೋಮೋ ರಿವ್ಯೂ ಆಗಿರ್ಬೋದು, ಎಪಿಸೋಡ್ ರಿವ್ಯೂ ಆಗಿರ್ಬೋದು, ವೋಟಿಂಗ್ ಅಲರ್ಟ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ವೀಕೆಂಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲಾನು ಒಂದೇ ಚಾನಲ್ ಸಿಗುತ್ತೆ. ಅದೇ ನಮ್ಮ ಚಾನಲ್ DDTV ಕನ್ನಡ ಅಂತ. ದಯವಿಟ್ಟು ನಾವಾಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು ತುಂಬ ಕಷ್ಟಪಡ್ತಾ ಇದೆ. ಬಟ್ ಈ ಕಷ್ಟಕ್ಕೆ ಪ್ರತಿಫಲ ಕೇಳೋದು ಒಂದೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಪಕ್ಕದಲ್ಲಿ ಹೈ ಬಟನ್ ದಯವಿಟ್ಟು ಹೈ ಬಟನ್ ಕೊಡು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.